ಇದು ಸ್ಟಫ್ಡು ಮೆಂತ್ಯ ಸೊಪ್ಪಿನ ಪರೋಟ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿದ ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಗರಂ ಮಸಾಲ, ಆಮ್ಚೂರು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 4 ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಕೆಳಗಡೆ ಇಳಿಸಿ 1 ಬೌಲ್ನಷ್ಟು ಶೇಂಗಾನ ಹುರಿದು ಪುಡಿ ಮಾಡಿ ಹಾಕಿ ಉಂಡೆ ಕಟ್ಟಿಡಬೇಕು. ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಉಪ್ಪು ಹಾಕಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ. ಅದಕ್ಕೆ ಅದರದ್ದು ಒಂದು ಉಂಡೆನ ಸ್ವಲ್ಪ ಲಟ್ಟಿಸಿ ಅದರೊಳಗಡೆ ಈ ಮೆಂತ್ಯ ಸೊಪ್ಪಿನ ಪರೋಟದ್ದು ಉಂಡೆನ ಇಟ್ಟು ನೀಟಾಗಿ ಕವರ್ ಮಾಡಿ ಎರಡೂ ಕಡೆನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಆಮೇಲೆ ಕಾದಿರೋ ಹಂಚಿನ ಮೇಲೆ ಎರಡೂ ಕಡೆನೂ ತುಪ್ಪ ಹಾಕಿ ಸಣ್ಣೂರಿನಲ್ಲಿ ಹದವಾಗಿ ಬೇಯಿಸಿದರೆ ಮೆಂತ್ಯ ಸೊಪ್ಪಿನ ಪರೋಟ ತಿನ್ಲಿಕ್ಕೆ ರೆಡಿ ಆಗುತ್ತೆ. ಇದ್ರ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಕ್ಕುತ್ತೆ, ಬೇಕಿದ್ದರೆ ವಿಸಿಟ್ ಮಾಡ್ಬೋದು. ಇದನ್ನು ತುಪ್ಪ ಅಥವಾ ಮೊಸರು ಜೊತೆ ಅಥವಾ ನಿಮಗೆ ಬೇಕಾದ ಪಲ್ಯದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ಹೆಲ್ತಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಇರಲ್ಲ. ಈ ಥರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ.